ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ನಿನ್ನೆ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರ ಜೊತೆ ಮುಸ್ಲಿಂ ಮುಖಂಡರ ನಿಯೋಗ ಒಂದು ಮಾತುಕತೆ ನಡೆಸಿತ್ತು. ಅದರ ಉದ್ದೇಶ ಇಷ್ಟೇ, ಸಮಾಜದಲ್ಲಿ ಕದಡಿರುವ ಸಾಮರಸ್ಯವನ್ನು ಏನಿದೆ ಅದನ್ನು ಮತ್ತೆ ಪುನರ್ಸ್ಥಾಪಿಸುವುದು ಒಂದು ಉದ್ದೇಶ. ಆದರೆ ಮುಸ್ಲಿಂ ವ್ಯಾಪಾರಿಗಳಿಗೆ ಏನಿದ್ದಾರೆ ಅವರು ವ್ಯಾಪಾರ ಮಾಡುವುದಕ್ಕೆ ಅವಕಾಶ ಕೊಡಿ ಅಂತ ಕೇಳೋದು ಅವರ ಉದ್ದೇಶ ಆಗಿತ್ತು. ಸೊ ಒಂದು 6-10 ಜನ ಇರ್ಬೋದು ಇದ್ದರು, ಕಾಣ್ತಾ ಇದ್ದರು, ನಾನು ವಿಜುವಲ್ಸಲ್ಲಿ ನೋಡಿದೆ. ಅವರ ಜೊತೆ ವಿಶ್ವಪ್ರಸನ್ನ ಸ್ವಾಮೀಜಿಯವರು ಹೇಳಿದ ಮಾತುಗಳು ಇವತ್ತು ಪತ್ರಿಕೆಗಳಲ್ಲಿ ವರದಿಯಾಗಿದೆ. ಸೊ ಈ ವರದಿಯನ್ನು ನೋಡಿದಾಗ ಅವರು ಆಡಿರುವ ಮಾತುಗಳಿಗೆ ಸಂಬಂಧಪಟ್ಟ ಹಾಗೆ ನಾನು ಕೆಲವು ಪ್ರಶ್ನೆಗಳನ್ನು ಸ್ವಾಮೀಜಿಯವರಿಗೆ ಕೇಳಬೇಕಾಗಿದೆ. ವಿಶ್ವಪ್ರಸನ್ನ ಸ್ವಾಮೀಜಿಯವರನ್ನು, ಪೇಜಾವರ ಮಠ ಸ್ವಾಮೀಜಿಯವರನ್ನು ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೇನೆ. ನನಗೆ ಸ್ವಾಮೀಜಿಯವರ ಪರಿಚಯ ಇಲ್ಲ. ಇವರ ಗುರುಗಳನ್ನು ಒಂದೆರಡು ಬಾರಿ ಮಾತನಾಡಿದ್ದೆ, ನೋಡಿದ್ದೆ. ಸೊ ಆಗಲೂ ಕೂಡ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದೆ. 80ರ ದಶಕದಲ್ಲೇ ಮೊದಲ ಬಾರಿ ನೋಡಿದ್ದು ಈ ಸ್ವಾಮೀಜಿಯನ್ನು ನಾನಿನ್ನೂ ನೋಡಿಲ್ಲ. ಅವರು ಹೇಳಿರುವ ಮಾತುಗಳೇನಿವೆ ಆ ಮಾತುಗಳಿಗೆ ಸಂಬಂಧಪಟ್ಟ ಹಾಗೆ ನನ್ನ ಪ್ರಶ್ನೆಗಳಿವೆ. ಆ ಪ್ರಶ್ನೆಗಳಿಗೆ ಅವರು ಉತ್ತರ ನೀಡ್ತಾರೆ ಅನ್ನೋ ನಂಬಿಕೆ ನನಗಿಲ್ಲ. ಆದರೆ ಸಮಾಜದ ಮುಂದೆ ನಾನು ಆ ಪ್ರಶ್ನೆಗಳನ್ನು ಇಡ್ತೇನೆ. ಹಾಗಿದ್ದರೆ ಅವರು ಹೇಳಿದ್ದೇನು? ಒಂದು, ಸಮಾಜ ನೋವಿನ ಉಂಡಿದೆ, ತಾಳ್ಮೆ ಕಳೆದುಕೊಂಡಿದೆ ಅನ್ನುವ ಮಾತನ್ನು ಅವರು ಹೇಳಿದ್ದಾರೆ. ಪ್ರಜಾವಾಣಿ ಪತ್ರಿಕೆಯ ಶೀರ್ಷಿಕೆ ಇದೇ ಆಗಿದೆ. ನನ್ನ ಪ್ರಶ್ನೆ, ಸಮಾಜ ಎಂದರೆ ಏನು? ಇದನ್ನು ಸ್ವಾಮೀಜಿಗಳು ವಿವರಿಸಬೇಕು. ಹಾಗೂ ಈ ಸಮಾಜವನ್ನು ಪ್ರತಿನಿಧಿಸುತ್ತಿರುವವರು ಯಾರು? ಇಡೀ ಸಮಾಜ ನೋವಿಂಡಿದೆ ಅಂತ ಹೇಳಬೇಕಾದ್ರೆ ಅದನ್ನು ಪ್ರತಿನಿಧಿಸುತ್ತಿರುವವರು ಯಾರು? ಶ್ರೀರಾಮ ಸೇನೆ, ಬಜರಂಗ ದಳವೇ ಹಿಂದೂ ಸಮಾಜವನ್ನು ಪ್ರತಿನಿಧಿಸ್ತಾ ಇದೆಯೇ? ಶ್ರೀರಾಮ ಸೇನೆಯ ಕೆಲವರು ವಾಹಿನಿಗಳಲ್ಲಿ ಬಂದು ಕುಳಿತು ಭಾಷಣ ಹೊಡೆದು 4-6 ಪ್ರತಿಭಟನೆ ನಡೆಸ್ಬಿಟ್ರೆ ಅವರು ಇಡೀ ಹಿಂದೂ ಸಮಾಜವನ್ನು ಪ್ರತಿನಿಧಿಸ್ತಾರೆ ಅಂತ ಹೇಳುವುದು ಹೇಗೆ? ಹಾಗೆಯೇ ಈ ಸಂಘಟನೆಗಳಿಗೆ ಇಡೀ ಹಿಂದೂ ಸಮಾಜವನ್ನು ಪ್ರತಿನಿಧಿಸುವ ಅಧಿಕಾರವನ್ನು ಕೊಟ್ಟವರು ಯಾರು? ಇಡೀ ಹಿಂದೂ ಸಮಾಜದ ಪರವಾಗಿ ಅವರು ಹೇಗೆ ಮಾತಾಡ್ತಾರೆ? ಅವರು ಈ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಹಾಗೆಯೇ ಅವರು ಇನ್ನೊಂದು ಮಾತನ್ನು ಹೇಳ್ತಾರೆ. ಸಮಾಜದಲ್ಲಿ ಈಗ ನಡೆಯುತ್ತಿರುವ ಬೆಳವಣಿಗೆಗಳ ಅರಿವಿದೆ, ಇದಕ್ಕೂ ಮೊದಲು ಹಿಂದೂ ಸಮಾಜ ನೋವುಂಡಿದೆ ಅನ್ನುವ ಮಾತನ್ನು ವಿಶ್ವಪ್ರಸನ್ನ ಸ್ವಾಮೀಜಿಯವರು ಹೇಳ್ತಾರೆ. ಸ್ವಾಮೀಜಿಗಳೇ, ಅದು ಯಾವ ರೀತಿಯ ನೋವು? ನೋವು ಉಣ್ಣೋದಕ್ಕೆ ಕಾರಣಗಳೇನು? ನೋವು ಉಂಡಿದ್ದರೆ ಅದರ ಯಾರ ಜವಾಬ್ದಾರಿ? ಅದನ್ನು ಸ್ವಾಮೀಜಿಯವರು ಹೇಳಬೇಕು. ಅವರ ಟಾರ್ಗೆಟ್ ಮುಸ್ಲಿಂ ಸಮಾಜ ಅನ್ನುವುದು ಸ್ಪಷ್ಟ. ಅವರಲ್ಲಿ ಮುಸ್ಲಿಂ ಸಮಾಜವನ್ನು ಬಳಸಿಲ್ಲ, ಮುಸ್ಲಿಂ ಅಂತ ಹೇಳಿಲ್ಲ. ಆದರೆ ಮುಸ್ಲಿಂ ಜನಾಂಗದಿಂದಲೇ ಹಿಂದೂ ಸಮಾಜ ನೋವುಂಡಿದೆ ಅಂತ ಸ್ವಾಮೀಜಿ ಹೇಳ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯ ಏನಾಗಿದೆ? ಅದರ ಸ್ಪಷ್ಟವಾಗಿ ಹೇಳಿ. ನೀವು ಅಷ್ಟು ಸ್ಪಷ್ಟವಾಗಿ ಹೇಳಿ ಕೈ ತೊಳೆದುಕೊಳ್ಳೋಕ್ಕಾಗಲ್ಲ. ಹಿಂದೂ ಸಮಾಜ ಮುಸ್ಲಿಮರಿಂದ ನೋವುಂಡಿದೆ ಅನ್ನುವ ಅಭಿಪ್ರಾಯ ನಿಮ್ಮದಾಗಿದ್ದರೆ ಅದಕ್ಕೆ ತಾವು ವಿವರಣೆಗಳು ಕೊಡಬೇಕು. ಫಸ್ಟ್ ನೋವು ಉಂಡಿದೆ ಅನ್ನುವುದನ್ನು ತಾವು ವಿವರಿಸಬೇಕು. ಯಾವ ನೋವು ಅದು? 4 ಬಜರಂಗ ದಳದ ಕಾರ್ಯಕರ್ತರಿಗೋ ಶ್ರೀರಾಮ ಸೇನೆ ಕಾರ್ಯಕರ್ತರಿಗೋ ಎಲ್ಲೋ ಸಿಕ್ಕಾಕೊಂಡು ಗಲಾಟೆ ಮಾಡ್ಕೊಂಡ್ರೆ ಅದು ಇಡೀ ಹಿಂದೂ ಸಮಾಜ ಅಂತ ಹೇಳ್ತೀರಾ? ಹಿಂದೂ ಸಮಾಜದಲ್ಲಿ ಯಾರು ನೋವು ಉಣ್ತಿದ್ದಾರೆ ಸ್ವಾಮೀಜಿ ಗೊತ್ತಾ ನಿಮಗೆ? ದಲಿತರು, ಹಿಂದುಳಿದ ವರ್ಗಗಳು ನೋವು ಉಣ್ತಿದ್ದಾರೆ. ಅದ್ರ ಬಗ್ಗೆ ನೀವು ಮಾತನಾಡ್ತಿದ್ದೀರಾ? ದಲಿತರು ಇನ್ನೂ ದೇವಾಲಯದ ಹೊರಗಡೆ ಇರುವಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆಯಲ್ಲ, ಅದರಿಂದ ಹಿಂದೂ ಸಮಾಜ ನೋವು ಉಣ್ತಾ ಇದೆ. ಜಾತೀಯತೆಯಿಂದ ನೋವು ಉಣ್ತಾ ಇದೆ, ಕೋಮುವಾದದಿಂದ ನೋವು ಉಣ್ತಾ ಇದೆ. ಹಿಂದೂ ಸಮಾಜದ ಒಳಗಡೆ ಇರುವ ತಾರತಮ್ಯ, ಅದರಿಂದ ನೋವು ಉಣ್ತಾ ಇದೆ. ನೀವು ಆರಾಧಿಸುವ ಭಗವದ್ಗೀತೆ ವರ್ಣಾಶ್ರಮ ಧರ್ಮವನ್ನು ಹಾಗೆ ಉಳಿಸ್ಕೊಬರ್ಬೇಕು ಅಂತ ಹೇಳ್ತಲ್ಲ, ಅದರಿಂದ ಹಿಂದೂ ಸಮಾಜ ನೋವು ಉಣ್ತಾ ಇದೆ, ನಾಟ್ ಮುಸ್ಲಿಮ್ಸ್. ಇದನ್ನು ಹೇಳುವ ಧೈರ್ಯ ತಮಗಿದೆಯಾ? ಅದರ ಜೊತೆಗೆ ಹಿಂದೂಗಳು ಈ ದೇಶದಲ್ಲಿ ಪ್ರತಿಶತ 85ರಷ್ಟಿದ್ದಾರೆ. ಕರ್ನಾಟಕದಲ್ಲಿ ಮುಸ್ಲಿಮರ ಸಂಖ್ಯೆ ಪ್ರತಿಶತ 11-12ರಷ್ಟಿದೆ. ಪ್ರತಿಶತ 11-12ರಷ್ಟಿರುವವರು 85ರಷ್ಟಿರುವ ಜನರ ಮೇಲೆ ದಬ್ಬಾಳಿಕೆ ನಡೆಸೋದಕ್ಕೆ ಸಾಧ್ಯನಾ?
ನೋವು ಉಣ್ಣೋದಕ್ಕೆ ಸಾಧ್ಯನಾ? ನೀವು ಹೇಳಬೇಕು, ಹಿಂದೂ ಸಮಾಜ ಯಾಕಾಗಿ ನೋವು ಉಣ್ತಾ ಇದೆ, ಅದರ ಹೊಣೆಗಾರರು ಯಾರು ಅಂತ ಹೇಳಬೇಕಾದ್ದು ಸ್ವಾಮೀಜಿಗಳೇ ನಿಮ್ಮ ಹೊಣೆಗಾರಿಕೆ. ನೋವು ಉಣ್ಣುತ್ತಿದೆ ಅನ್ನುವ ಮಾತನ್ನು ಹೇಳಿದಿರಿ, ಯಾವ ಉದ್ದೇಶದಿಂದ ತಾವ ಮಾತನ್ನು ಹೇಳಿದಿರಿ? ಇನ್ನೊಂದು ಮಾತನ್ನು ಸ್ವಾಮೀಜಿ ಹೇಳ್ತಾರೆ, ಹಿಂದಿನಿಂದಲೂ ಅನ್ಯಾಯ ಸಹಿಸಿಕೊಂಡು ಬಂದಿರುವ ಹಿಂದೂಗಳ ತಾಳ್ಮೆ ಸ್ಫೋಟಗೊಂಡಿದೆ, ಅವರ ನೋವನ್ನು ಅರ್ಥ ಮಾಡಿಕೊಳ್ಳಬೇಕು. ಶ್ರೀಕೃಷ್ಣ ಇದನ್ನೇ ಕಲಿಸಿದ್ದ. ಕೇವಲ ಹಿಂದೂಗಳ ನೋವನ್ನು ಮಾತ್ರ ಅರ್ಥ ಮಾಡಿಕೊಳ್ಳಿ, ಉಳಿದವರಿಗೆ ನೋವಾದರೂ ತೊಂದರೆ ಇಲ್ಲ, ಇದನ್ನು ಶ್ರೀಕೃಷ್ಣ ಕಲಿಸಿದ್ದಾನೆ. ಪ್ರತಿದಿನ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಇರುವ ದೊಡ್ಡ ಜನ ತಾವು, ಉತ್ತರ ಕೊಡಿ ನನಗೆ, ನನಗಲ್ಲ, ಈ ಸಮಾಜಕ್ಕೆ ಉತ್ತರ ಕೊಡಬೇಕು. ನೀವು ಯಾರು ನೋವನ್ನು ಉಂಡಿದ್ದಾರೆ ಅನ್ನುವ ಅರಿವಿಲ್ಲ. ದಲಿತರ ಬಗ್ಗೆ ನಿಮ್ಮ ಗುರುಗಳು ದಲಿತ ಕೇರಿಗೆ ಹೋಗಿ ಬರ್ತಿದ್ರು, ಆದರೆ ದಲಿತರ ಜೊತೆ ಕೂತು ಅವರು ಎಂದೂ ಕೂಡ ಆಹಾರ ಸ್ವೀಕಾರ ಮಾಡಲಿಲ್ಲ. ಅಂದರೆ ನಿಮ್ಮ ಉದ್ದೇಶ ಏನು? ನಿಮ್ಮ ಮಠದಲ್ಲಿ ಈಗಲೂ ಕೂಡ ಪಂಕ್ತಿ ಭೇದ ಇದೆ ಅಲ್ವಾ? ನೀವು ಯಾವ ಹಿಂದೂ ಸಮಾಜದ ಬಗ್ಗೆ ಮಾತನಾಡ್ತಿದ್ದೀರಿ? ಇನ್ನೊಂದು ಮಾತು ನನಗೆ ಅನಿಸಿದ್ದು, ಸ್ವಾಮೀಜಿ ಹೇಳಿದ್ದು, ಸೌಹಾರ್ದದಿಂದ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಎಂದು ಕರೆ ನೀಡಿದರೆ ಸಮಸ್ಯೆ ಬಗೆಹರಿಯುವುದಿಲ್ಲ. ಹಿಂದೂ ಸಮಾಜದ ನೋವು ಅರ್ಥವಾದರೆ ಸಮಸ್ಯೆ ಬಗೆಹರಿಯುತ್ತದೆ. ಇವತ್ತಿನ ಸನ್ನಿವೇಶದಲ್ಲಿ ಸಂವಾದದ ಮೂಲಕ ಬಗೆಹರಿಸಬೇಕು. ನಿಮ್ಮ ನೋವಿದ್ದರೆ ಅಥವಾ ಬೇರೆ ದಾರಿಗಳನ್ನು ಹಿಡಿಯಬೇಕು. ಅದರ ಜೊತೆಗೆ ಹಿಂದೂ ಸಮಾಜ ನೋವುಂಡಿದೆ ಅಂತ ನೀವು ಮಾತನ್ನು ಹೇಳ್ತೀರಿ, ಅದಕ್ಕೆ ವಿವರಿಸಿ. ಯಾವ ನೋವು ಅಂತ ವಿವರಿಸಿ. ಇಡೀ ಹಿಂದೂ ಸಮಾಜ ಯಾರಿಂದ ನೋವನ್ನು ಅನುಭವಿಸಿದೆ? ವೈದಿಕ ಪರಂಪರೆಯಿಂದ ಹಿಂದೂ ಸಮಾಜ ನೋವನ್ನು ಅನುಭವಿಸಿದೆ, ಸ್ವಾಮಿಗಳಿಂದ ನೋವನ್ನು ಅನುಭವಿಸಿದೆ. ಒಬ್ಬೊಬ್ಬ ಸ್ವಾಮಿಗಳು ಒಂದೊಂದು ಸಾಮ್ರಾಜ್ಯವನ್ನು ಕಟ್ಟಿಕೊಂಡಿದ್ದೀರಿ. ನಿಮ್ಮ ಸಾಮ್ರಾಜ್ಯದಲ್ಲಿ ಏನು ನಡೆಯುತ್ತೆ ಏನು ನಡೆಯಲ್ಲ ಅನ್ನೋದು ಆ ಶ್ರೀಕೃಷ್ಣ ಪರಮಾತ್ಮನಿಗೆ ಗೊತ್ತು. ಎಲ್ಲ ಜಾತಿಯ ಸ್ವಾಮಿಗಳು ಕೂಡ ಸಾಮ್ರಾಜ್ಯಗಳನ್ನು ನಿರ್ಮಿಸಿಕೊಂಡಿದ್ದಾರೆ, ಗೊತ್ತು ನನಗೆ. ಇದಕ್ಕೆ ತಾವು ಉತ್ತರ ಕೊಡಬೇಕಲ್ವಾ? ಸ್ವಾಮೀಜಿ ಮತ್ತು ಇನ್ನೊಂದು ಮಾತು, ಶ್ರೀರಾಮ ಸೇನೆಯೋ ಬಜರಂಗ ದಳದ 4 ಜನ ಹಿಂದೂ ಸಮಾಜ ಅಲ್ಲ, 10 ಕಾವಿದಾರಿಗಳು ಹಿಂದೂ ಸಮಾಜವನ್ನು ಅವರು ಪ್ರತಿನಿಧಿಸಲ್ಲ. ನೀವು ಒಟ್ಟಾರೆಯಾಗಿ ಹಿಂದೂ ಸಮಾಜದ ಗುತ್ತಿಗೆ ತೆಗೆದುಕೊಂಡ ಹಾಗೆ ನೀವು ಹೇಗೆ ಮಾತಾಡ್ತೀರಿ? ನೀವು? ನಿಮಗೆ ಹಿಂದೂ ಸಮಾಜದ ಗುತ್ತಿಗೆಯನ್ನು ಕೊಟ್ಟವರು ಯಾರು? ನೀವು ಹಿಂದೂ ಸಮಾಜವನ್ನು ಪ್ರತಿನಿಧಿಸುತ್ತೀರಿ ಅಂತ ನಂಬೋದು ಹೇಗೆ? ಯಾಕೆಂದರೆ ನೀವು ಪ್ರತಿನಿಧಿಸುತ್ತಿರುವುದು ಒಂದು ಬ್ರಾಹ್ಮಣ ಮಠವನ್ನು. ಸ್ವಾಮೀಜಿ, ದಯವಿಟ್ಟು ಬೇಸರ ಮಾಡ್ಕೋಬೇಡಿ. ನೀವು 3% ಬ್ರಾಹ್ಮಣರ ಒಂದು ಮಠವನ್ನು ತಾವು ಪ್ರತಿನಿಧಿಸ್ತೀರಿ. ಆದರೂ ಕೂಡ ಬ್ರಾಹ್ಮಣರಲ್ಲಿ ಸ್ಮಾರ್ಥ ಬ್ರಾಹ್ಮಣರು ಯಾರು ಶಂಕರಾಚಾರ್ಯರನ್ನು ಅನುಸರಿಸ್ತಾರೋ ಅವರು ನಿಮ್ಮನ್ನು ಒಪ್ಪುವುದಿಲ್ಲ. ರಾಮಾನುಜಾಚಾರ್ಯರನ್ನು ಅನುಸರಿಸುವವರು ನಿಮ್ಮನ್ನು ಒಪ್ಪುವುದಿಲ್ಲ. ಅಂದರೆ ಬ್ರಾಹ್ಮಣರ ಒಳಗಿನ ಒಂದು ಸೆಕ್ಟ್, ಒಂದು ಗುಂಪನ್ನು ಪ್ರತಿನಿಧಿಸುವವರು ನೀವು ಇಡೀ ಹಿಂದೂ ಸಮಾಜದ ಗುತ್ತಿಗೆಯನ್ನು ತೆಗೆದುಕೊಂಡಂತೆ ಮಾತಾಡ್ತೀರಿ. ಅದರ ಜೊತೆಗೆ ಕನಕದಾಸರನ್ನು ಹೊರಗಿಟ್ಟಂಥ ಒಂದು ಮಠ, ಶ್ರೀಕೃಷ್ಣನ ಪೂಜೆ ಮಾಡ್ತೀರಿ. ಸೊ ಅಲ್ಲಿ ಶ್ರೀಕೃಷ್ಣ ಕನಕದಾಸರಿಗೆ ದರ್ಶನ ಕೊಡೋದಕ್ಕೆ ತಿರುಗಿದ್ನೋ ಬಿಟ್ಟನೋ ಗೊತ್ತಿಲ್ಲ. ಸತ್ಯ, ಆ ದೇವಾಲಯದ ಹೊರಗಡೆ ಅವರನ್ನು ಅಲ್ಲಿಯ ಪೂಜಾರಿಗಳು ಮಠಾಧಿಪತಿ ಎಲ್ಲ ಸೇರಿ ನಿಲ್ಲಿಸಿದ್ದು. ಅದು ನಿಮ್ಮ ಪರಂಪರೆ. ಅಂದರೆ ಬ್ರಾಹ್ಮಣರಲ್ಲದೆ ಬೇರೆಯವರನ್ನು ಹಿಂದೂಗಳು ಅಂತ ಒಪ್ಪದ ಅಸ್ಪೃಶ್ಯತೆಯನ್ನು ಆಚರಿಸುವ ಸಮುದಾಯದಿಂದ ತಾವು ಬಂದಿದ್ದೀರಿ. ನೀವೇಗೆ ಹಿಂದೂ ಸಮಾಜವನ್ನು ಒಟ್ಟಾರೆಯಾಗಿ ಪ್ರತಿನಿಧಿಸ್ತೀರಿ? ನೀವೇಗೆ ಹಿಂದೂ ಸಮಾಜದ ಪ್ರತಿನಿಧಿ ಆಗ್ತೀರಿ ಅನ್ನೋದು. ಸೊ ನಿಮಗೆ ಗೊತ್ತಿರ್ಬೋದು, ಉಡುಪಿಯಲ್ಲಿ ನಡೆಯುತ್ತಿರುವಂಥ ಪಂಕ್ತಿ ಭೇದದ ಬಗ್ಗೆಯೂ ಕೂಡ ಹಲವು ಪ್ರಶ್ನೆಗಳಿದ್ದು ಅದನ್ನು ಸರಿಪಡಿಸಿಲ್ಲ. ಅಂದರೆ ಜಾತೀಯತೆ ಅನ್ನುವುದು ನೀವು ಅನುಸರಿಸುತ್ತಾ ಬಂದಿರುವ ನಿಮ್ಮ ಮೌಲ್ಯ, ಅದು ನಿಮ್ಮ ವ್ಯಾಲ್ಯೂ ಅಲ್ವಾ? ಅದಕ್ಕೆ ಅಲ್ವಾ ಮಠಕ್ಕೆ ಬಂದವರೆಲ್ಲ ಊಟ ಮಾಡಬೇಕಾದ್ರೆ ಬಟ್ಟೆ ಬಿಚ್ಚಬೇಕು ಅನ್ನೋದು, ಜನಿವಾರ ಇದೆಯೋ ಇಲ್ಲೋ ನೋಡೋದಕ್ಕೆ. ನೀವೀಗ ಹಿಂದೂ ಸಮಾಜದ
ಒಗ್ಗಟ್ಟಿನ ಬಗ್ಗೆ, ಹಿಂದೂ ಸಮಾಜದ ನೋವಿನ ಬಗ್ಗೆ ತಾವು ಮಾತನಾಡ್ತಾ ಇದ್ದೀರಿ. ಈಗ ನೀವು ಮಾಡ್ತಾ ಇರುವಂಥ ಅಪಾಯ ಏನು ಗೊತ್ತಾ? ಇಡೀ ಹಿಂದೂ ಸಮಾಜದ ಪ್ರತಿನಿಧಿಸುವ ಹಕ್ಕನ್ನು ಬಜರಂಗದಳದಂತಹ, ಶ್ರೀರಾಮ ಸೇನೆಯಂತಹ ಸೌಹಾರ್ದತೆಗೆ ಬೆಂಕಿ ಹಚ್ಚುವ ಸಂಘಟನೆಗಳಿಗೆ ಕೊಟ್ಟಿದ್ದೀರಿ. ನಿಮ್ಮ ಜೊತೆ ಮಾಧ್ಯಮಗಳು ಸೇರಿಕೊಂಡಿವೆ. ಪ್ರತಿದಿನ 10 ಜನ ಬೆಂಬಲಿಗರಿದ್ದಾರೆ ಗೊತ್ತಿಲ್ಲ. ಸಿದ್ಧಲಿಂಗ ಸ್ವಾಮಿ, ಯಾರೋ ಸಿದ್ಧಲಿಂಗ ಸ್ವಾಮೀಜಿ ಅಂತೆ, ಇನ್ನೊಬ್ಬರು ಶ್ರೀರಾಮ್ ಸೇನೆ ಮುತಾಲಿಕ್ ಅಂತವರನ್ನು ತಂದು ಕೂಡಿಸಿ ನಮ್ಮ ಮಾಧ್ಯಮದವರು ಅವರನ್ನು ಹೀರೋ ಮಾಡ್ತಿದ್ದಾರೆ. ಅವರಿಗೇನು ಗೊತ್ತು ಹಿಂದೂ ಧರ್ಮ ಇದನ್ನೆಲ್ಲ ಮೀರಿದ್ದು. ಆದರೆ ಹಿಂದೂ ಧರ್ಮದ ಆಚರಣೆಯಲ್ಲಿ ನೀವು ಜಾತೀಯತೆಯನ್ನು ತಂದಿದ್ದೀರಿ, ಕೋಮುವಾದವನ್ನು ತಂದಿದ್ದೀರಿ, ಬೆಂಕಿ ಹಚ್ಚುವ ಕೆಲಸವನ್ನು ಮಾಡಿದ್ದೀರಿ. ಶ್ರೀರಾಮ ಸೇನೆ ಮತ್ತು ಬಜರಂಗ ದಳದ ಇತಿಹಾಸ ಎಲ್ಲರಿಗೂ ಗೊತ್ತು. ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಪಾಕಿಸ್ತಾನ ಧ್ವಜವನ್ನು ಹಾರಿಸಿ ಸಿಕ್ಕಾಕೊಂಡವರು ಯಾರು ಅಂತ ಗೊತ್ತಿದೆ. ಅಂದರೆ ಸಮಾಜವನ್ನು ಒಡೆಯುವ, ಬೆಂಕಿ ಹಚ್ಚುವ ಜನರಿಗೆ ನೀವು ಹಿಂದೂ ಧರ್ಮವನ್ನು ಪ್ರತಿನಿಧಿಸುವವರು ಅಂತ ಪಟ್ಟಾಧಿಕಾರ ಮಾಡಿದ್ದೀರಿ, ಅವರಿಗೆ ಪಟ್ಟ ಕಟ್ಟಿದ್ದೀರಿ ನೀವು. ಇಂತಹ ಜನ ಸಿಂಹಾಸನದ ಮೇಲೆ ಕುಳಿತರೆ ಏನಾಗುತ್ತೆ? ಇಂತಹ ಜನ ಹಿಂದೂ ಸಮಾಜವನ್ನು ಪ್ರತಿನಿಧಿಸ್ತಾ ಅಂದರೆ ಏನಾಗುತ್ತೆ? ಹಿಂದೂ ಸಮಾಜಕ್ಕೆ ಬೆಂಕಿ ಬೀಳುತ್ತೆ, ದೇಶಕ್ಕೆ ಬೆಂಕಿ ಬೀಳುತ್ತೆ. ಎಲ್ಲರೂ ಗೌರವಿಸಬಹುದಾದ ಹಿಂದೂ ಧರ್ಮ ಯಾವ ಸ್ಥಿತಿಗೆ ಬರುತ್ತೆ ಅನ್ನೋದು ಅರಿವಿದೆಯಾ ತಮಗೆ? ಇದರ ಮೇಲೆ ಸಾಮಾಜಿಕವಾಗಿ ಏನು ಪರಿಣಾಮ ಬೀರುತ್ತೆ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ಪರಿಣಾಮ ಬೀರುತ್ತೆ? ಈಗ ನಮ್ಮ ಹೆಸರು ಏನಾಗ್ತಿದೆ ಗೊತ್ತಾ ನಿಮಗೆ? ತಮ್ಮ ಮೊದಲ ಟರ್ಮ್ನಲ್ಲಿ ಸದಾ ವಿದೇಶಗಳಿಗೆ ಹೋಗಿ ಮಿಂಚ್ತಾ ಇದ್ದ ಪ್ರಧಾನಿ ಯಾಕೆ ಹೋಗ್ತಿಲ್ಲ? ಈಗ ವಿಶ್ವಗುರು ಅಂತ ಅಂದರೆ ಈಗ ವಿಶ್ವಗುರು ತನ್ನ ಮನೆಯ ಒಳಗಡೆ ಬಂದಿಯಾದಂತೆ ಇರುವುದು ಯಾಕೆ ಸ್ವಾಮೀಜಿ? ಇಂತಹ ಜನರ ಕೃತ್ಯದಿಂದ, ಅದು ಮೋದಿಯವರ ಕೃತ್ಯ ಅಂತ ಹೇಳಲಾರೆ ನಾನು, ಬಟ್ ಈಸ್ ರೆಸ್ಪಾನ್ಸಿಬಲ್. ಈ ಬಜರಂಗ ದಳ, ಶ್ರೀರಾಮ ಸೇನೆ, ಕಪಿಸೈನ್ಯ ಇವರೆಲ್ಲ ಚಟುವಟಿಕೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಗೌರವವನ್ನು ನೆಲ ಕಚ್ಚುವಂತೆ ಮಾಡಿದೆ. ಭಾರತದ ಮೇಲೆ ವಿದೇಶಗಳಲ್ಲಿ ಗೌರವ ಉಳಿದಿಲ್ಲ. ಗೊತ್ತಾ ಸ್ವಾಮೀಜಿ? ದೇಶಕ್ಕೆ ಗೌರವವನ್ನು ತರುವ ಕೆಲಸವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಮಾಡಬೇಕು. ಮೋದಿ ವಿಶ್ವಗುರು ಅಂತ ಬಂಬಡ ಬಜಾಯಿಸ್ತಿದ್ರಲ್ಲಪ್ಪ, ಈಗ ಯಾಕೆ ಮಾತಾಡಲ್ಲ ಅವ್ರನ್ನ ವಿಶ್ವಗುರು ಅಂತ? ಯಾಕೆಂದರೆ ಭಾರತದ ಘನತೆ, ಗೌರವಗಳು ಕುಸಿತಾ ಇರುವೆ ಅನ್ನುವ ನೋವು, ದುಃಖ ನನಗಿದೆ. ಆ ನೋವು ಮತ್ತು ದುಃಖದಲ್ಲಿ ನಾನು ಮಾತನಾಡ್ತಾ ಇದ್ದೇನೆ. ಇಂಥ ಸ್ಥಿತಿಗೆ ನಮ್ಮ ಭಾರತ ಬಂತಲ್ಲ ಅಂತ. ಸ್ವಾಮೀಜಿ, ತಾವು 1 ನಿಮಿಷ ಎಲ್ಲವನ್ನು ಬಿಟ್ಟ ಮೌನವಾಗಿ ಯೋಚಿಸಿ, ಕುಳಿತು ಯೋಚಿಸಿ, ನಿಮ್ಮ ಆತ್ಮವನ್ನು ಪ್ರಶ್ನಿಸಿಕೊಳ್ಳಿ. ಆತ್ಮ ಅವಿನಾಶಿ ಅಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ನಿಮ್ಮ ಆತ್ಮ ಅನ್ನುವುದಿದ್ದರೆ ಪ್ರಶ್ನಿಸಿಕೊಳ್ಳಿ. ಹಿಂದೂ ಸಮಾಜ ನೋವನ್ನು ಉಂಟು ಮಾಡಿದೆ ಅಂತ ಹೇಳ್ತಾ ಪ್ರತೀಕಾರದ ದಾರಿಗೆ ಈ ಬಜರಂಗ ದಳ, ಶ್ರೀರಾಮ ಸೇನೆಯಂತಹ ಸಂಘಟನೆಗಳು ಹೋಗುತ್ತಿರುವಾಗ ನೀವು ಮೌನವಾಗಿ ಹಿಂದಿನಿಂದ ಸಪೋರ್ಟ್ ಕೊಡ್ತಿರಲ್ವ, ಬೆಂಬಲ ಕೊಡ್ತಿರಲ್ವ? ನಿಮ್ಮನ್ನು ನೀವು ಪ್ರಶ್ನಿಸಿಕೊಳ್ಳಿ. ನೀವು ಮಾಡ್ತಾ ಇರುವುದು ಸರಿಯಾ? ಇದು ಸರಿಯಾದ? ಇದು ಹಿಂದೂ ಧರ್ಮಕ್ಕೆ ಯಾವ ರೀತಿ ಅದು ಬಲಗೊಳ್ಳುವಂತೆ ಮಾಡುತ್ತೆ ಅಂತ ಯೋಚನೆ ಮಾಡಿ. ನಿಮ್ಮೆಲ್ಲ ಕೃತ್ಯಗಳು ಏನು ಮಾಡುತ್ತವೆ ಅಂತ. ಆಗ್ರಾದಲ್ಲಿ ನಿನ್ನೆ ತಾನೇ ಒಂದಿಷ್ಟು ದಲಿತರು, 100 ದಲಿತರು ಹಿಂದೂ ಧರ್ಮವನ್ನು ತ್ಯಜಿಸಿದರು. ನೀವು ಮತಾಂತರದ ವಿರುದ್ಧ ಮಾತನಾಡುವ ಜನ ಯಾಕೆ ತ್ಯಜಿಸಿದರು? ದಲಿತರು. ಅವರು ಹೇಳಿರುವ ಮಾತುಗಳು ಮಾಧ್ಯಮದಲ್ಲಿ ಬರ್ತಾ ಇದೆ, ಒಮ್ಮೆ ಕೇಳಿಸ್ಕೊಳ್ಳಿ, ಕಿವಿಗೊಟ್ಟು ಕೇಳಿಸ್ಕೊಳ್ಳಿ. ಕೇವಲ ಭಕ್ತರಿಂದ ಪಾದಪೂಜೆ ಮಾಡಿಸಿಕೊಳ್ಳುವುದಷ್ಟೇ ಸ್ವಾಮೀಜಿಯವರ ಕೆಲಸ ಅಲ್ಲ. ನಾನು ನಿಮಗೆ ನಮಸ್ಕಾರ ಹೇಳ್ತೀನಿ, ಆದರೆ ಪಾದಕ್ಕೆರೆಗೆ ನಮಸ್ಕಾರ ಮಾಡಲಾರೆ. ಯಾಕಂದರೆ ನಾನು ಯಾರ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡುವುದಿಲ್ಲ, ಹಾಗೆ ನನ್ನ ಪಾದವನ್ನು ಯಾರಿಗೂ ಮುಟ್ಟುವುದಕ್ಕೂ ಕೊಡುವುದಿಲ್ಲ. ಆದ್ದರಿಂದ ತಮಗೊಂದು ನಮಸ್ಕಾರ ಅಂತ ಹೇಳ್ತೀನಿ. ನಾನು ಹೇಳಿರುವ ಮಾತುಗಳನ್ನು ನಿಸ್ಪೃಹರಾಗಿ ಪ್ರಾಮಾಣಿಕತೆಯಿಂದ ಆಲೋಚನೆ ಮಾಡಿ. ಆದರೆ ಅದು ನೀವು ಮಾಡ್ತೀರಿ ಅನ್ನುವ ನಂಬಿಕೆ ನನಗಿಲ್ಲ. ಸ್ವಾಮೀಜಿ, ನಿಮಗೆ ಶ್ರೀಕೃಷ್ಣ ಒಳ್ಳೆಯದನ್ನು ಮಾಡಲಿ.
ಹಾಗೆಯೇ ಎಲ್ಲರೂ ಕೂಡ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನಮಸ್ಕಾರ.